ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇಲ್ಲೇ ಭವಾನಿ ಪಾರ್ಕಿಂಗಲ್ಲಿದ್ದೀವಿ, ಹಾಸ್ಟೆಲಲ್ಲಿ. ರಾತ್ರಿ ಗಾಡಿ ಖಾಲಿ ಮಾಡ್ಕೆ ಬಂದು ಪಾರ್ಕಿಂಗಲ್ಲಿ ನಿಂತಿದ್ದೀವಿ ಗುರು. ಇದ್ಯಾವುದೋ ಬಿಸಿಲು ಮಕ್ಕೆ ಹೊಡಿತೈತೆ ಎದುರುಗಡೆ ಗಾಡೀಲಿ. ಕಡೆ ಬರೋಣ. ಎದುರುಗಡೆ ಗಾಡಿದ ಗ್ಲಾಸು ಮಕ್ಕೆ ಬೀಳೋದು ಬಿಸಿಲು ಮಕ್ಕೆ ಹೊಡಿತೈತೆ. ಇವಾಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ಬೇಕು. ತಿಂಡಿ ಮಾಡಿದ್ದೀವಿ ನೋಡಿ. ಬೆಳಗ್ಗೆನೇ ಎಷ್ಟು ಬಿಸಿಲು ಕಾಣ್ತಿದೆ ಇಲ್ಲಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲ ಮರೆದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳೋದಿಲ್ಲ, ಯಾಕೋ ವ್ಯೂಸು ಕಮ್ಮಿ ಬರ್ತಿದ್ದಾವೆ. ನಮ್ಮ ಹುಡುಗನ ಬಂದ ನೋಡ್ರಿ. ಇವಾಗ ತಿಂಡಿ ಮಾಡೋಣ. ತಿಂಡಿ ಮಾಡ್ಕೊಂಡು ನಾನು ಆಫೀಸ್ ಹತ್ರ ಹೋಗ್ತೀನಿ. ಲೋಡಿಂಗ್ ರಾತ್ರಿ ಹೇಳಿದ್ರು, ನಾಳೆ 10 ಗಂಟೆಗೆ ಕಳಿಸ್ತೀನಿ ಅಂತೇಳಿ. ಇವಾಗ ತಿಂಡಿ ಮಾಡ್ಕೊಂಡು ಆಫೀಸ್ ಹತ್ರ ಹೋಗೋಣ ಬನ್ನಿ. ಫಸ್ಟ್ ತಿಂಡಿ ಮಾಡೋಣ. ತಿಂಡಿ ಮಾಡ್ಕೊಂಡು ಇವಾಗ ಆಫೀಸ್ ಹತ್ರ ಹೋಗ್ತಾಯಿದ್ದೀನಿ ಗುರು. ಆಫೀಸ್ ಇಲ್ಲೇ ಎದುರುಗಡೆ ಬಿಲ್ಡಿಂಗಲ್ಲಿರೋದು. ಪಾರ್ಕಿಂಗು ದೊಡ್ಡ ಪಾರ್ಕಿಂಗ್, ಲಾಸ್ಟ್ ಪಾರ್ಕಿಂಗಲ್ಲಿ ಹಾಕಿದ್ದೀವಿ ನಾವು ಗಾಡಿ. ಮೊದಲೇ ಬಂದಾಗ ಅಲ್ಲೇ ಬಿಲ್ಡಿಂಗ್ ಹಿಂದೆನೇ ಹಾಕಿದ್ವಿ. ಅಲ್ಲಿ ಗಾಳಿ ಆಡಲ್ಲ, ಏನಿಲ್ಲ. ನೈಟು ಫುಲ್ಲು ಸೆಕೆ ಗುರು. ಸೊಳ್ಳೆ ಅಂದರೆ ಸೊಳ್ಳೆ. ಅದಕ್ಕೆ ಈ ಸಲ ಬಂದು ಲಾಸ್ಟ್ ಪಾರ್ಕಿಂಗ್ ಹಾಕಿದ್ದೀವಿ, ದೊಡ್ಡದು ಭವಾನಿ ಪಾರ್ಕಿಂಗು. ಅಲ್ಲಿ ಹಾಕಿ ಬಂದು ಇವಾಗ ಆಫೀಸ್ನಾಗ ಹೋಗ್ತಾಯಿದ್ದೀನಿ. 10 ಗಂಟೆ ಆಗೈತೆ ಟೈಮು, ಇನ್ನು ಬಂದಾರಿಲ್ಲ, ನೋಡೋಣ. ರಾತ್ರಿ ಫೋನ್ ಮಾಡಿದರೆ ಲೋಡಿಂಗ್ ಐತೆ. ಎಲ್ಲಿಗಂದರೆ ಮೈಸೂರಿಗೆ ಆಲೂಗಡ್ಡೆ ಲೋಡಿಂಗ್ ಐತೆ, ಚಿಪ್ಸ್ ಫ್ಯಾಕ್ಟ್ರಿಗೆ ಕಳಿಸ್ತೀನಿ ಅಂತೇಳಿದ್ರು. ಇಲ್ಲೇ ಒಂದು 40 ಕಿಲೋಮೀಟ್ರ್ ದೇಗಮ್ ಅಂತೇಳಿ ಬರುತ್ತೆ, ಅಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರು ನಮ್ಮ ಟ್ರಾನ್ಸ್ಪೋರ್ಟ್ನವರು. ಇವಾಗ ಹೋಗ್ತಾಯಿದ್ದೀನಿ, ನೋಡೋಣ. ಬಂದಾನಿಲ್ಲ. ಬಂದರೆ ಬೇಗ ಚೀಟಿ ಇಸ್ಕೊಂಡು ಹೋಗಿ ಲೋಡ್ ಮಾಡಿಬಿಡೋಣ. ಅಲ್ಲೇ ಇರೋ ಆಗ್ರಾದಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಲೋಡ್ ಆಗುತ್ತಲ್ಲ, ಅದೇ ಥರನೂ ಇಲ್ಲೇ ಲೋಡ್ ಆಗುತ್ತೆ. ಕೋಲ್ಡ್ ಸ್ಟೋರೇಜ್ಗೆ ಹೋಗೋದು. ಬನ್ನಿ ಹೋಗಮ್ಮ. ಬಂದಾನ ಫಸ್ಟ್ ಟ್ರಾನ್ಸ್ಪೋರ್ಟ್ನವ್ರು ಬಂದಾರೆ ನೋಡೋಣ. ಇವರು ಆಫೀಸ್ನವ್ರು ಬಂದಾರಂತ ಬಂದರೆ ಇನ್ನೂ ಬಾಕ್ಲೇ ತೆಗ್ದಿಲ್ಲ. ಇದೇ ನೋಡಿ ಆಫೀಸ್ ಬಿಲ್ಡಿಂಗು, 3rd ಫ್ಲೋರಲ್ಲಿ ಇರೋದು ಮೇಲೆ. ಇಲ್ಲಿ ಕಾಣ್ತಾ ಇರೋದೆಲ್ಲ ಫುಲ್ ಪಾರ್ಕಿಂಗ್ ಏರಿಯಾ. ಆ ಕಡೆ ಮುಂದ್ಗಡೆ ಹಿಂದ್ಗಡೆ ಎಲ್ಲ ಫುಲ್ ಪಾರ್ಕಿಂಗ್ ಏರಿಯಾನೇ ಕಾಣೋದು ನೋಡಿ. ಎಲ್ಲ ಟ್ರಾನ್ಸ್ಪೋರ್ಟ್ ಏರಿಯಾ ನೋಡಿ. ಆ ಕಡೆನೂ ಗಾಡಿ ಇದ್ದಾವೆ. ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಬಂದಮೇಲೆ ಬರೋಣಂತೆ. ಬನ್ನಿ ವಾಪಸ್ ಹೋಗೋಣ. ಕೆಳಗಲಿದ್ದ ಮ್ಯಾಕನ್ನು ಹತ್ತಿ ಬಂದೆ ಗುರು 3rd ಫ್ಲೋರ್ನಾಗೆ. ಆದರೆ ಆಫೀಸ್ನಲ್ಲಿ ಬಂದಿಲ್ಲ. ವಾಪಸ್ ಹೋಗೋಣ. ಲಿಫ್ಟ್ ಐತೆ, ಲಿಫ್ಟಲ್ಲಿ ಹೋಗ್ಬೋದು. ಆ ಲಿಫ್ಟು ಯಾವಾಗ ನಿಂತ್ಕೊಂತ ಅನ್ನೋದೇ ಗೊತ್ತಾಗೋದಿಲ್ಲ. ಗ್ಯಾರಂಟಿ ಇಲ್ದದ್ದು ಲಿಫ್ಟ್ ಅದು. ಬಟನ್ ಒತ್ತಿದ್ರೆ ಬರೋದಿಲ್ಲ, ಏನಿಲ್ಲ. ಅದಕ್ಕೆ ಹಾಕೊಂಡು ತೋರಿಸ್ತೀನಿ ನೋಡಿ. ಲಿಫ್ಟು ಫಸ್ಟ್ ಫ್ಲೋರ್ನಾಗ ಐತೆ. ಮೇಲೆ ಹೋದ್ ಗುರು, ಅದು ಬರೋಷ್ಟೊಂದು ಕೆಳಕ್ಕೆ ಹೋಗ್ತು. ಇಲ್ಲೇ ಬಂದು 2nd ಫ್ಲೋರ್ಗೆ ನೋಡಿ ಲಿಫ್ಟ್ ಹೋಗ್ತಿದೆ. ಕೆಳಗೆ ಹೆಂಗಿಂಗು ಬಂತು ನಮ್ಮದು ಫಸ್ಟ್ ಫ್ಲೋರು. ಡೋರ್ ಓಪನ್ ಆಯಿತು. ಹೋಗೋಣ ಹೊರಕ್ಕೆ ಗುರು. ಫಸ್ಟ್ ಗ್ರೌಂಡ್ ಫ್ಲೋರಿಗೆ ಹೋಗ್ಬೇಕಾಗಿತ್ತು, ಫಸ್ಟ್ ಫ್ಲೋರಿಗೆ ಬಂದಿದ್ದು. ಇಷ್ಟೊತ್ತಕನ ಸುಮ್ಮನೆ ಹೋಗಿ ಆಫೀಸ್ನಾಗ ಕಾದ್ಕೊಂಡು ಕುತ್ಕೊಂಬಂದೆ. ಕಾದು ಇಳಿದು ಬಂದೆ. ಕತ್ತರಿ ತಗೊಂಡು ಹೊರಟಿದ್ದೀನಿ. ಇದೇನಕ್ಕಂದರೆ ರಬ್ಬರ್ ಕಟ್ ಮಾಡಿ ಸೈಡಿಗೆ ಮತ್ತು ಟೈರಿಗೆ ಕಟ್ಟೋಣ ಅಂತೇಳಿ. ಆಫೀಸ್ನಲ್ಲಿ ಬಂದ 10:30ಗೆ. ಬಂದಮೇಲೆ ಫೋನ್ ಮಾಡ್ದೆ. ಆ ಪಾರ್ಟಿದ್ದು ಸ್ವಲ್ಪ ಮಾಲ್ ಕಮ್ಮಿ ಇದೆ, 12 ಗಂಟೆಗೆ ಫೋನ್ ಮಾಡ್ತೀನಿ ಅಂದ್ರೆ ಮತ್ತೆ ವಾಪಸ್ ಗಾಡಿ ಹತ್ರ ಬಂದೆ. ಅಲ್ಲೇನು ಕುತ್ಕೊಳ್ಳೋದು ಅಂತೇಳಿ. ಕುಮಟಾ ಮಂಗಳೂರಿಗಿತ್ತು ಲೋಡು. ಕುಮಟಾ ಪುತ್ತೂರಿಗೆ ಡಬಲ್ ಡೆಲಿವರಿ ಇತ್ತು. ಕುಮಟಾ ಮಾಲು ಇಲ್ಲಿಂದ ಹೋಗಿ 300 ಕಿಲೋಮೀಟ್ರಿಗೆ ಲೋಡ್ ಮಾಡ್ಕೊಂಬರ್ಬೇಕು. 300 ಕಿಲೋಮೀಟ್ರ್ ಹೋಗೋದೇನು ಬೇಡ, ಇಲ್ಲೇ ಲೋಡ್ ಆಗೋದು ಹೇಳಿ ಅಂತೇಳಿ ಕುಮಟಾ ಮಂಗಳೂರು ಕ್ಯಾನ್ಸಲ್ ಮಾಡಿ ಕೇರ್ಪೇಟೆಗೆ ಹೇಳಿದ್ವಿ. ಲೋಡ್ ಮಾಡಿಸ್ತೇನೆ ಅಂದಾನೆ. ಅದು 12 ಗಂಟೆಗೆ ಪಾರ್ಟಿಗೆ ಫೋನ್ ಮಾಡ್ತೀನಿ, ಆವಾಗ ಬಾ ಅಂತ ಹೇಳಿದ್ದೀನಿ. 12 ಗಂಟೆ ಮೇಲೆ ಗೊತ್ತಾಗೋದು ಲೋಡಿಂಗು. ಇಲ್ಲಿ ಏನೇ ಬಂದರೂ ಮಧ್ಯಾಹ್ನ ಮೇಲೆ ಲೋಡ್ ಮಾಡಿಸೋದು. ಅದು ರಾತ್ರಿ ಕನ್ಫರ್ಮ್ ಆಗಿತ್ತಂತೆ. ಇವಾಗೇನು ಪಾರ್ಟಿ ಇನ್ನೊಂದು ಸ್ಟೋರಿಂದ ಹೇಳ್ತೀನಿ ಅಂತ ಹೇಳಿದ್ನಂತೆ. ಅದಕ್ಕೆ ವಾಪಸ್ ಗಾಡಿ ಹತ್ರ ಹೋಗ್ತಾಯಿದ್ದೀನಿ. ರಬ್ಬರ್ ಕಟ್ ಮಾಡಿ ಕಟ್ಟನ್ ಬನ್ನಿ. ಇದೆ ನೋಡಿ ಪಾರ್ಕಿಂಗು. ನಾನು ಹೋದ ವರ್ಷ ಬಂದಾಗ 14 ಇದೆಲ್ಲ ಫುಲ್ ಕೆಸರು ಅಂದರೆ ಕೆಸರಾಗಿಬಿಟ್ಟಿತ್ತು. ಇವಾಗೆಲ್ಲ ಮಳೆಗೆ ಬರೋದಕ್ಕಿಂತ ಮುಂಚೆನೇ ಯಾವುದೋ ಬಿಲ್ಡಿಂಗ್ ಹೊಡೆದಿರೋದು ಕಾಂಕ್ರೀಟಿಂದ ಹಾಕ್ಬಿಟ್ಟಿದ್ದಾರೆ. ಬಿಸಿಲು ಗುರು. ಇಷ್ಟೊತ್ತಿಗೆ ಎಂಥ ಬಿಸಿಲು ಕಾಣ್ತೈತಂದರೆ ಫುಲ್ ಬಿಸಿಲು ಕಾಣ್ತಿದೆ ನೋಡಿ. ಗಾಡಿ ಇಲ್ಲೇ ಐತೆ. ಗಾಡಿ ಹತ್ರ ಹೋಗೋಣ. ಇಲ್ಲೇ ನಿಲ್ಲಿಸಿದ್ದೀವಿ, ಮರಗಳದ ಸಾಲಿಗೆ. ಆ ಮರದ ಕೆಳಗೆ ನಿಲ್ಲಿಸಿದ್ದೀವಿ ಗಾಡಿನ ನೋಡಿ.
ಕಾಣಿಸ್ತಿದೆಯಾ ನಮ್ಮ ಗಾಡಿ ಇವಾಗ? ಪಕ್ಕ ಎಲ್ಲ ಅಕ್ಕಪಕ್ಕ ಗದ್ದೆ ಐತಿ ಗುರು. ಮರ್ತ್ ಕೆಳಗೆ ಯಾವ್ದನ್ನ ಗಾಡಿ ಎತ್ತಿದ್ರೆ ಮರ್ತ್ ಕೆಳಗೆ ಹಾಕೋಣ. ಇಲ್ಲಂತೂ ಜಾಗನೇ ಇಲ್ಲ ಹಾಕೋಕ್ಕೆ. ಆ ಕಡೆ ಯಾರ ಕಂಟೈನರ್ ನಿಲ್ಲಿಸ್ಬಿಟ್ಟಿದಾರೆ ಅಂದರು. ಇದೇ ಗಾಡಿ ನೋಡಿ ನಾವು ಎಲ್ಲ ಫುಲ್ ಬಿದ್ದಾಗ್ಬಿಟ್ಟೈತೆ. ಮತ್ತೆ ಆಫೀಸ್ನವ್ರು ಫೋನ್ ಮಾಡಿದ್ರು. ಮತ್ತೆ ಆಫೀಸಿಗೆ ಹೋಗಿದ್ದೆ. ಲೋಡ್ ಆಯ್ತವಾ ಅಂತೇಳಿ. ಎಲ್ಲಿಗಂದರೆ ಹುಬ್ಳಿಗೆ. ಮೈಸೂರಿಂದ ಲೋಡ್ ಆಗಲಿಲ್ಲ ಗುರು. 30 ಟನ್ ಇತ್ತು. 30 ಟನ್ನಿಗೆ ಬೇರೆ ಗಾಡಿ ಹೋಯ್ತು. ಅದೇ 30 ಟನ್ ಆಲೂಗಡ್ಡೆ ಬದಲು ಬೇರೆದಿದ್ದರು ನಾನೇ ಹೋಗಿ ಲೋಡ್ ಮಾಡ್ಕೊಂಬರ್ತಿದ್ದೆ. ಮೇಲೆ ಒಂದು 5 ಟನ್ ಪಾರ್ಸಲ್ ಹಾಕ್ಬೋದಾಯಿತು. ಆ ಆಲೂಗಡ್ಡೆ ಮೇಲೆ ಏನು ಪಾರ್ಸಲ್ ಹಾಕಕ್ಕೆ ಬರೋಲ್ಲ. ಲೋಡ್ ಮಾಡಿ ಗಾಡಿನೂ ನಿಲ್ಸಕ್ಕೆ ಬರೋಲ್ಲ ಇಲ್ಲಿ ಕಾಡ್ಕೊಂಡು ಬೇರೆ ಲೋಡ್ಗೆ. ಹುಬ್ಳಿದು ಲೋಡಿಂಗ್ ಇತ್ತು. ಅದು ಬಾಡಿಗೆನೂ ಕಮ್ಮಿ. 100 ಕಿಲೋಮೀಟ್ರ್ ಹೋಗ್ಬೇಕು ಲೋಡಿಗೆ. ಹುಬ್ಳಿಗೂ ಆಲೂಗಡ್ಡೆ. ಆ ಬಾಡಿಗೆಗೆ ಹೋದರೆ ಏನು ಓನರ್ ದುಡ್ಡು ಉಳಿಯಲ್ಲ, ಏನಿಲ್ಲ. ಮೊದಲೇ 3 ದಿವಸ ಆಲ್ಟ್ ಆಗಿದ್ದೀವಿ ಇಲ್ಲಿ. ಬರೋದನ್ನು ಕಮ್ಮಿ ಬಾಡಿಗೆ ಬಂದಿದ್ನಿ. ಹೋಗೋದು ಕಮ್ಮಿ ಬಾಡಿಗೆ ಹೋದರೆ ಏನೂ ಉಳಿಯಲ್ಲ. ಅದಕ್ಕೆ ಮತ್ತೆ ಬೇರೆ ಲೋಡ್ ಇದ್ದರೆ ಹೇಳು, ಕಾಚ್ಪೇಟೆ ಇದ್ದರೆ ಹೇಳು ಲೋಡಿಂಗ್ ಅಂತ ಹೇಳಿದೆ. ಇವು ಆಫೀಸ್ನಾಗ ಹೆಂಗೆ ಗೊತ್ತಾಗೋರು, 35 ಟನ್ ಗಾಡಿ ಅಂದ್ರೇ ಅಲ್ಲೇ ಬಾಡಿಗೆ ಕಮ್ಮಿ. ಬೆಂಗಳೂರಿಗೆ ಒಂದು 14 ಕಳಿಸಿದ್ರು. ಅದೇನು ಬಾಡಿಗೆ ಹೋತಂತಂದು ಡ್ರೈವರ್ ಹೇಳಿಲ್ಲ, ಓನರ್ ಹೇಳಿಲ್ಲ, ಅಲ್ಲ ಟ್ರಾನ್ಸ್ಪೋರ್ಟ್ನೂ ಹೇಳಿಲ್ಲ ನಮಗೆ. ಕೇರ್ಪೇಟೆ ಅಂಥೇಳಿ ಕೇರ್ಪೇಟೆಗೆ 30 ಟನ್ನಿನ ಗಾಡಿ ಕಳಿಸಿದ್ರು. 35 ಟನ್ ಇಲ್ಲ ಅಂಥೇಳಿ ಅದಕ್ಕೆ ವಾಪಸ್ ಬಂದೆ. 2 ಗಂಟೆ ಮೇಲೆ ಹೇಳ್ತೀನಿ ನೋಡು, ಇನ್ನೊಂದು ಏನೋ ಬಂದರೆ ಅಂತ ಹೇಳಿದಾನೆ. ಅದಕ್ಕೆ ಬಂದೆ ನಾನು. ಒಳ್ಳೆ ಬಾಡಿಗೆ ಇದ್ದರೆ ಲೋಡ್ ಮಾಡಿಸಿಲ್ಲ ಅಂದರೆ ನಿನ್ನ ಹತ್ರ ಲೋಡೇ ಬೇಡ. ಬೆಂಗಳೂರು, ಮೈಸೂರು, ಕಡೆ ಪಕ್ಷ ಮಂಗಳೂರು ಇದ್ದರೆ ಹೋಗ್ತೀನಿ. ಮಂಗಳೂರಿಗೆ ಲೋಡ್ ಇತ್ತು ಗುರು. ಅದು 300 ಕಿಲೋಮೀಟ್ರ್ ಹೋಗ್ಬೇಕಾಯ್ತು ಲೋಡಿಗೆ. ಹೇಳ್ದೆ ಲೋಡ್ಗೆ ಐತೆ ಅಂತೇಳಿ. ಅವಾಗ ಹೇಳ್ದೆ ನಾನು 50,000 ಮಾಡಿ ಬಾಡಿಗೆ 10 ಟನ್ನಿಗೆ ಹೋಗ್ತೀನಿ ಅಂಥೇಳಿ ಮತ್ತೆ ಗಾಡಿ ಹತ್ರ ವಾಪಸ್ ಹೋಗ್ತಾಯಿದ್ದೀನಿ. ಒಂದು ಸ್ವಲ್ಪ ಗಾಡಿಗೆಲ್ಲ ರಬ್ಬರ್ ಕಟ್ ಮಾಡಿ ಹೀಗೆ ಕುಟ್ಕೊಂಡು ಹೋಗೋಣ. ಅವ್ನ ಬೈಕ್ನಾಗ ನೋಡ್ತಾನೆ, ಇವ್ನು ಯಾರೋ ಹುಚ್ಚ ಹೋದಂಗೆ ಒಬ್ಬೊಬ್ಬನೇ ಮಾತಾಡ್ಕೊಂತ ಹೋಗ್ತಾನೆ ಅಂತೇಳಿ ಟೀ ಕುಡ್ಕೊಂಡು ಗಾಡಿ ಹತ್ರ ಹೋಗೋಣ ಬನ್ನಿ. ನಮಗೆ ಲೋಡಿಂಗ್ ಕನ್ಫರ್ಮ್ ಆಗೈತೆ. ಇಲ್ಲಿಂದ 200 ಕಿಲೋಮೀಟ್ರ್ ಹೋಗಿ ಲೋಡ್ ಮಾಡಬೇಕು. ಹೋಗೋ ದಾರಿಗೆ ಭರೂಚಿಂದ, ಅಲ್ಲಿಂದ ಪ್ಲಾಸ್ಟಿಕ್ ದಾನ ಮಂಗಳೂರು ಕಡೆಗೆ ಲೋಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೇನು ಸಿಗಲಿಲ್ಲ ಲೋಡು. ಅದಕ್ಕೆ ಭರೂಚಿಂದ ಲೋಡ್ ಮಾಡಿದ್ವಿ. ಅಲ್ಲೇ ಫೋನ್ ಮಾಡಿ ಇವರಿನ್ನ ಹೇಳ್ತೀವಿ ಅಂದರು. ಅದಕ್ಕೆ ಹೋಗ್ತಾಯಿದ್ದೀವಿ ನೋಡಿ ಪಾರ್ಕಿಂಗಿಂದ ಹೊರಗೆ. ಮೇನ್ ರೋಡ್ಗೆ ಹೋಗಿ ಸಿಗೋಣ ಬನ್ನಿ ಒಂದಿತ್ತು. ಇವಾಗ ಕೇಡ ಹತ್ರ ಹೋಗ್ತಾಯಿದ್ದೀವಿ ನೋಡಿ. ಕೇಡ ದಾಟಿದ್ದೀವಿ. ಡ್ಯೂ ಹಾಕಿದಾರಂತೆ, ಅರ್ಜೆಂಟ್ ಬರ್ರಿ ಅಂದರು. ಅದಕ್ಕೆ ಹೊಡ್ಕೊಂಡು ಹೋಗ್ತಾಯಿದ್ದೀವಿ ಗಾಡಿ. 24 hours ಲೋಡಿಂಗು. ನೈಟೆಲ್ಲ ಲೋಡ್ ಆಗುತ್ತೆ. ಮಂಗಳೂರಲ್ಲಿ ಲೋಡ್ ಆದಂಗೆ ಪ್ಲಾಸ್ಟಿಕ್ ದಾನ ಅಂತೆ ಮಂಗಳೂರಿಗೆ ಎಲ್ಲಿ ಖಾಲಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಲೋಡ್ ಆಗುತ್ತೆ, ಜಲ್ದಿ ಬರ್ರ ಅಂತ ಹೇಳಿದ್ದಾರೆ. ಅದಕ್ಕೆ ಹೊಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ 80 ಅದ್ರ ಮೇಲೆ ಹೋಗಲ್ಲ. ಇದು ಅಷ್ಟೇ ಹೋಗ್ತಿರೋದು. ನಾವು ಇವಾಗ ಯಾವ್ದ್ರಲ್ಲಿ ಹೋಗ್ತೀವಿ ಅಂದರೆ ಹೊಸಾಡಿಂದ ಇದು ದಿಲ್ಲಿ ಮುಂಬೈ ಹೈವೇ, ಎಕ್ಸ್ಪ್ರೆಸ್ ಹೈವೇ ಮಾಡಿದ್ದಾರೆ. ಆ ಹೈವೇನಲ್ಲಿ ಹೋಗೋಣ ಅಂತೇಳಿ. ಅದಾದರೆ ಸೀದಾ ಬಾರೇಜ್ಗೆ ಹೋಗುತ್ತೆ. ಬಾರೇಜಿಂದ ಲೋಡ್ ಆಗೋದು. ಆ ಹೈವೇನಲ್ಲಿ ಹತ್ತಿದ್ರೆ ಸೀದಾ ಬಾರೇಜ್ನಾಗ ಹೋಗಿ ಇಳಿತೀನಿ. ಇದೇ ಹೈವೇನಾಗ ಹೋದರೆ ಫುಲ್ ಟ್ರಾಫಿಕ್ ಇರುತ್ತೆ ಭರೂಚ್ಗೆ ಹೋಗಿ ಮತ್ತೆ ಹೋಗ್ಬೇಕಾಗುತ್ತೆ. ಅವು ಎಕ್ಸ್ಪ್ರೆಸ್ ಹೈವೇ ಹತ್ತಿಬಿಟ್ರೆ ಸೀದಾ ಹೋಗಿ ಬಾರೇಜ್ನಾಗ ಇಳಿತೀನಿ. ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಆ ರೋಡಲ್ಲಿ ಹೆಂಗೆ ಮಾಡಿದ್ದಾರೆ ಏನೋ ಅಂತ. ಇಲ್ಲಿ ಮುಂದೆ ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಅದೇ ನೋಡಿ ದಿಲ್ಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇ. ಸೆಂಟ್ರ್ನಾಗ ಸ್ವಲ್ಪ ಆಗೈತೆ. ಎಲ್ಲಿವರೆಗೆ ಆಗೈತೆ ಅಲ್ಲಿವರೆಗೆ ಹೋಗೋಣ. ಇವಾಗ ಇಲ್ಲಿಂದ ದಹೇಜ್ವರೆಗೂ ರೋಡ್ ಆಗೈತೆ. ಈ ಕಡೆ ಎಲ್ಲಿಂದ ಮಾಡಿದಾರೆ ಗೊತ್ತಿಲ್ಲ, ದಿಲ್ಲಿ ಕಡೆಯಿಂದ. ನಾವು ಹೋಗಿ ಇಲ್ಲೇ ಹೈವೇ ಹತ್ಬೇಕು, ಬ್ರಿಡ್ಜ್ ದಾಟ್ ಆ ಕಡೆಗೆ. ಈ ರೋಡಲ್ಲಿ ಫಸ್ಟ್ ಟೈಮ್ ಹೋಗ್ತಿರೋದು. ಟೋಲ್ ಗೇಟ್ ಎಷ್ಟು ಬರುತ್ತೆ ಅನ್ನೋ ಗೊತ್ತಿಲ್ಲ. ಇವಾಗ ಹೋದಾಗಲೇ ಗೊತ್ತಾಗೋದು. ಹೋಗೋಣ ಬನ್ನಿ. ಈ ರೋಡ ಇನ್ನೂ ಇಲ್ಲಿ ಹಿಂಗೆ ಹೋದರೆ ನಾವು ಭರೂಚ್ಗೆ ಹೋಗೋಷ್ಟೊತ್ತಿಗೆ ಕಮ್ಮಿ ಅಂದರೂ ಇನ್ನೂ 1 ಗಂಟೆ 1.5 ಗಂಟೆ ಬೇಕಾಗುತ್ತೆ. ಇವಾಗ ಹೈವೇ ಹತ್ತಕ್ಕೆ ಜಾಗ ಇಲ್ಲ ಗುರು. ಅಲ್ಲಿ ಮುಂದೆ ಜಾಗ ಐತೆ ನೋಡು, ಇಲ್ಲೇ ಲೆಫ್ಟಿಗೆ ತಗೊಂಬಿಡೋಣ ಬಿಡು ಗುರು. ಅಲ್ಲೇ ಜಾಗ ಇತ್ತು, ಸರ್ವಿಸ್ ರೋಡು. ಇಲ್ಲೇ ತಗೊಂಡ್ವಿ ಅಂದರೆ ಪರವಾಗಿಲ್ಲ. ಇಲ್ಲೇ ಹೋಗ್ಬಿಡೋಣ. ಇಲ್ಲಿಂದ ಎಕ್ಸ್ಪ್ರೆಸ್ ಹೈವೇ ಹತ್ತಿ ಹೋಗ್ಬಿಡೋಣ. ಹುಡುಗರು ಎಕ್ಸ್ಪ್ರೆಸ್ ಹತ್ತಿದ್ವಿ. ಟೋಲ್ ಇನ್ನೂ ಚಾಲು ಆಗಿಲ್ಲ, ಟೋಲ್ ಗೇಟು. ಆದರೆ ರೋಡ್ ಕಂಪ್ಲೀಟ್ ಆಗಿಲ್ಲಲ್ಲ, ಅದಕ್ಕೆ ಚಾಲು ಮಾಡಿಲ್ಲ.
ಕಡೆ ಇದು ಎಲ್ಲಿಂದ ಬರ್ತೈತೆ ಗೊತ್ತಿಲ್ಲ. ಟೋಲ್ಗೆ 500 ಮೀಟ್ರ್ ಅಂತ ಐತೆ. ನಾವು ಹತ್ತಿತ್ತಾಗಿನ್ನ ಟೋಲ್ ಚಾಲೂ ಆಗಿಲ್ಲ. ನಾನು ಇಲ್ಲಿಂದ ಒಂದು 150 ಕಿಲೋಮೀಟ್ರ್ ಹೋಗ್ಬೇಕು ದಹೇಜ್ ಹೋಗ್ಬೇಕಂದ್ರೆ. ಈ ಆಲ್ಮೋಸ್ಟ್ ಈ ರೋಡಲ್ಲೆಲ್ಲ ಗಾಡಿ ಓಡಾಡ್ತಿದ್ದಾವೆ. ಹೋಗ್ತಾ ಇದ್ದೀವಿ. ಫುಲ್ CC ರೋಡ್ ಮಾಡಿದ್ದಾರೆ ಗುರು. CC ರೋಡ್ ಮಾಡಿದರೆ ಗಾಡಿನೇ ಓಡಲ್ಲ. ಡಾಂಬರ್ ರೋಡ್ ಆದ್ರೇ ಗಾಡಿ ಓಡೋದು. CC ರೋಡ್ ಮಾಡಿದರೆ ಸುಮ್ಮನೆ ಗಾಡಿ ಆಕ್ಷನ್ ಮಾಡ್ತದೆ, ಡಗ 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 ಆಗ್ತಿರ್ತದೆ ಅಷ್ಟೇ ನೋಡಿ. CC ಇದು ಡಾಂಬರ್ ರೋಡ್ ಆದರೆ ಚೆನ್ನಾಗಿ. ನಾವು ಬಂದಿದ್ದು ಯಾವ ಕಡೆ ರೋಡಿಂದ ಅಂದರೆ ತೋರಿಸ್ಕೊಂಡ್ರಿ. ನಾವು ಬಂದಿದ್ದು ರೋಡನ್ನು ಕಾಣಲ್ಲ, ಈ ಕಡೆನೇ ಕಾಣೋದು, ಆದರೆ ಕಾಣಲ್ಲ. ಇದೆಲ್ಲ ಹಾಕ್ತಿದ್ದಾರಲ್ಲ, ಈ ಕಾಣಕ್ಕೆ ಈ ಕಾಣ್ತಾ ಇತ್ತು ನೋಡಿ ರೋಡ್. ನಾವು ಬಂದಿದ್ದು ರೋಡು ಈ ರೋಡ್ ಹೆಂಗೈತೆ ಏನೋ, ಎಷ್ಟು ದೂರ ಐತೆ ಹೋಗೋಣ ಬಂದಿದ್ದು ನೋಡೋಣ. ಇವಾಗ ನಾವು ಎಕ್ಸ್ಪ್ರೆಸ್ ಹೈವೇ ಮೇಲೆ ಹೋಗ್ತಾ ಇದೀವಿ. ಇದ್ರಾಗ ಏನ್ ರೋಡ್ಸ್ ಗೊತ್ತಾದ್ರು, ಆ ಕಡೆ ಲಾಸ್ಟ್ ಲೈನಿಗೆ ಹೋಗಂಗಿಲ್ಲ, ಅಲ್ಲಿ ಸ್ಪೀಡ್. ಈ ಪಕ್ಕದಲ್ಲಿ ಇದು 2ನೇ ಲೈನಲ್ಲಿ 100 ಸ್ಪೀಡ್ ಹೋಗ್ಬೇಕು. ನಾವು ಲಾಸ್ಟ್ನೇ ಲೈನಲ್ಲಿ ಹೋಗ್ಬೇಕು. ಮತ್ತೆ ಆ ಕಡೆ ಈ ಕಡೆ 2 ಲೈನ್ ಹೋಗ್ಬೇಕು. ಓವರ್ಟೇಕ್ ಮಾಡ್ಬೇಕಂದ್ರೆ 2nd ಲೈನ್ಗೆ ಹೋಗಿ ಮತ್ತೆ 3rd ಲೈನ್ಗೆ ಬರ್ಬೇಕು. ನಾವು ಆ ಕಡೆ 2 ಲೈನ್ಗೆ ಹೋದ್ರೆ ಕೇಸ್ ಹಾಕ್ತಾರೆ. ಈ ಕಡೆ ಲೈನ್ ಮಿಡ್ಲ್ ಹೋಗ್ಬೇಕಂದ್ರೆ 100 ಸ್ಪೀಡ್ ಮೇಂಟೈನ್ ಮಾಡ್ಬೇಕು. ಈ ರೋಡ್ ಇವಾಗ ನಾವು ಹೋಗ್ತಾ ಇರೋ ರೋಡ್ನಾಗೆ 100 ಸ್ಪೀಡ್ ಹೋಗ್ಬೇಕಂತೆ. ಅಲ್ಲೊಂದ್ ಹತ್ರ ಕ್ಯಾಮ್ರಾ ಇದ್ದು ಆ ಕಡೆ ಹೋಗ್ತಿದ್ದೇವೆ, ಸೈರನ್ ಬಂತು. ಮತ್ತೆ ಈ ರೋಡಲ್ಲಿ ಏನಂದ್ರೆ ಇಲ್ಲಿ ಎಕ್ಸಿಟ್ ಇಲ್ಲ, ಬಂಕ್ ಇಲ್ಲ, ಡಾಬಾ ಇಲ್ಲ, ರೆಸ್ಟೋರೆಂಟ್ ಇಲ್ಲ, ಒಂದು ಪಂಚರ್ ಅಂಗಡಿ ಇಲ್ಲ ಗುರು ಈ ರೋಡಲ್ಲಿ. ದಿಲ್ಲಿಯಿಂದ ಬರುತ್ತಿದೆ 5 ರೋಡ್. ಇಲ್ಲಿ ಟು ಮುಂಬೈ ಎಕ್ಸ್ಪ್ರೆಸ್ ಹೈವೇ ಮಾಡ್ತಿರೋದು. ಅಲ್ಲಿ ಇಲ್ಲಿ ಹೊಸಡ್ನಾಗ ಹತ್ಕೊಂಡ್ರು ಇಲ್ಲಿವರೆಗೂ ಒಂದು ಪೆಟ್ರೋಲ್ ಬಂಕ್ ಕಂಡಿಲ್ಲ, ಏನಿಲ್ಲ, ಒಂದು ಡಾಬಾನು ಕಂಡಿಲ್ಲ. ಟೋಲ್ ಗೇಟ್ ಮಾತ್ರ ಹತ್ಬೇಕಾದ್ರೆ ಒಂದು ಟೋಲ್ ಇತ್ತು, ಇಳಿಬೇಕಾದ್ರೆ ಟೋಲ್ ಗೇಟ್ ಕಟ್ಟಾಗುತ್ತೆ. ಮಿನಿಮಮ್ ಇದ್ರಾಗ ಹೋಗ್ಬೇಕಂದ್ರೆ 120 ಸ್ಪೀಡ್ 100 ಸ್ಪೀಡ್ ಮೇಂಟೈನ್ ಮಾಡ್ಬೇಕು. ಅಲ್ಲಿ ಹಾಕಿದಾರ ಸ್ಪೀಡಿನ ಲಿಮಿಟ್ ಇಂದು ಅಲ್ಲಿ ಹೋಗಿ. ಈ ರೋಡಲ್ಲಿ ಟೈರ್ ಪಂಚರ್ ಆದ್ರೆ, ಡೀಸೆಲ್ ಖಾಲಿ ಆದ್ರೆ ಏನ್ ಮಾಡ್ಬೇಕು? ಈ ಎಕ್ಸ್ಪ್ರೆಸ್ ಹತ್ಬೇಕಂದ್ರೆ ಮುಂಚೆ ಡೀಸೆಲ್ ಟೈರ್ ಎಲ್ಲ ಹಾಕಿ ಮಾಡ್ಬೇಕು. ಈ ಗಾಡಿ ಏನೋ ಆಗತ್ತೆ, ಈ ಗಾಡಿ ಯಾರೋ ಗುದ್ದಿರ ಮಹಾನುಭಾವ ಯಾರು ಗುರು VIP 6 ಆಮೇಲೆ ಗುದ್ದಿರ ಮಹಾನುಭಾವ ಗಾಡಿಗೆ. ಈ ರೋಡಲ್ಲಿ ಕಾಣ್ತಿದೆ ನೋಡಿ, ಲಾರಿ 80 ಬಸ್ಸು 100 ಕಾರ್ ಫುಲ್ ಲಾಸ್ಟ್ ಲೈನ್ ಓವರ್ಟೇಕ್ ಮಾಡೋದು. ಮತ್ತೆ ಇನ್ನೊಂದೇನ್ ಖುಷಿ ಅಂದ್ರೆ ಈ ರೋಡಲ್ಲಿ ಬೈಕ್ಗೆ ಆಟೋಗೆ ಅಲೌ ಇಲ್ಲ ಅಂತೆ. ಓನ್ಲಿ ಲಾರಿ ಬಸ್ಸು ಕಾರು ಅಷ್ಟೇ. 2 ವೀಲರ್ 3 ವೀಲರ್ ಅಲ್ಲೂ ಇಲ್ಲ, ಬರಂಗಿಲ್ಲ. ಇದು ಪೂರ್ತಿ ರೋಡ್ ಆಗ್ಬಿಟ್ರೆ ನಮ್ಗೆ ಓಡಾಡಕ್ ಚೆನ್ನಾಗ. ಇದು ಎಲ್ಲಿ ಬರುತ್ತಂದ್ರೆ ಸೂರತ್, ಇದು ನಾವು ಸೂರತ್ ಹೈವೇಗೆ ಹೋಗ್ತೀವಲ್ಲ ಆ ರೋಡಲ್ಲಿ ಹೋಗಿ ಸೂರತ್ 30 ಕಿಲೋಮೀಟರ್ ಮುಂದಕ್ಕೆ ಹೋಗಿ ಸಿಕ್ಕಿಗೆ ಹೋಗ್ತೀವಿ. ಹೊರಡ ಹೋಗಿ ಎಕ್ಸ್ಟೆಂಟ್, ಹೊರಡ ಸಿಟಿಗೆ ಹೋಗೋದು ಎಕ್ಸ್ಟೆಂಟ್. ನಾವು ಹೋದ್ರೆ ನಾವು ಇಲ್ಲೇ ಫೋಟೋ ಎಷ್ಟಾಗುತ್ತಂತಿದ್ದು ಗುರು. ಇದ್ರಲ್ಲಿ ಹೈವೇನಲ್ಲಿ ಕ್ಯಾಮ್ರಾ ಬಹಳ ಇದಾವೆ. ಆ ಕಡೆಗೆ ಹೋಗಿ ನಾವ್ ಒಂದ್ ಸ್ವಲ್ಪ ಸ್ಲೋ ಆದ್ಮೇಲೆ ಆ ಕಡೆ ರೋಡ್ನಾಗ ಹೋದಟ್ಟಿಗೆ ಸೈರನ್ ಬರ್ತತೆ. ಇಷ್ಟೊತ್ತಿಗೆ 2 ಸಲ ಸೈರನ್ ಬಂತು. ಇಲ್ಲಿ ಯಾವ್ದೋ ಒಂದ್ ಗಾಡಿ ನಿಲ್ಲಿಸ್ದಂಗಿದಾರ ಪೊಲೀಸ್ನರು. ಏನ್ ಗಾಡಿ ಟ್ರಬಲ್ ಆಗತ್ತ ಗೊತ್ತಿಲ್ಲ. ಪೊಲೀಸ್ನರಲ್ಲ, ಯಾವ್ದೋ ಟೆಂಪ ಟೈರ್ ಹೊಡೆದೋಗಿರ್ಬೇಕು ಮೋಸ್ಟ್ಲಿ. ಇಲ್ಲ ಟೆಂಪಾಗ ಏನಾರ ಗುದ್ದಿದ ಟಿಪ್ಪರ್ನೇನು ಗೊತ್ತಿಲ್ಲ ಗುರು. ಯಾವ್ದೋ UP ನಂಬರ್ ಟೆಂಪ ಅದು ಟಿಪ್ಪರ್. ಅಶೋಕ್ ಲೇಲ್ಯಾಂಡ್ ಅದು ಬಾಡಿ ಇಲ್ಲ, ನಾವೆಲ್ಲ ಗುದ್ದಿದಾನ ಅನ್ಕೊಂಡ್ವಿ. ಇನ್ನೂ ಒಂದ್ ಪೆಟ್ರೋಲ್ ಬಂಕ್ ಕಂಡಿಲ್ಲ, ಏನಿಲ್ಲ. ಇದು ಮೈಕಲ್ ಹೆಂಗ್ ಬರ್ತೈತೆ ಅಂತ ನೋಡ್ತಾ ಇದೀವಿ. ಮತ್ತೆ ಇನ್ನೊಂದು ಆಪ್ಷನ್ ಇದ್ರಲ್ಲಿ ಡಬಲ್ ವಾಯ್ಸ್ ಕೇಳಿಸ್ತೈತೆ ಅನ್ಸುತ್ತೆ ಮೋಸ್ಟ್ಲಿ ನನಗೆ. ಇದು ವಾಯ್ಸ್ ಸರಿಯಾಗಿ ಬಂದಿಲ್ಲ ಅಂದ್ರೆ ಮತ್ತೆ ವಾಯ್ಸ್ ಕೊಡೋಣ. ಹೋಗ್ತಾ ಇದೀವಿ. ಫುಲ್ ಕ್ಯಾಮ್ರಾ ಇದೆ, ಅಲ್ಲಿ ಕ್ಯಾಮ್ರಾ ಇದೆ ನೋಡಿ, ಅದೇ ಕ್ಯಾಮ್ರಾ. ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಹಾಕಿ ಸೈರನ್ ಬರ್ತದೆ, ಅದು ಕೇಳಿಸ್ತಾ ಸೀದಾ. ಈಗ ಹೈವೇ ತುಂಬಾ ಫುಲ್ ಕ್ಯಾಮ್ರಾ ಇದಾವೆ. ನನ್ಗೆ ಆ ಕಡೆ ರೋಡೇ ಚೆನ್ನಾಗಿದ್ರು, ಈ ಕಡೆ ರೋಡಲ್ಲಿ ಕ್ಯಾಮ್ರಾ ಇದಾವೇನಿಲ್ಲ. ನಾವು ಮತ್ತೆ ಆ ಕಡೆಗೆ ಹೋದ್ವಿ ಅಂದ್ರೆ ಪಕ್ಕ ಕೇಸ್ ಹಾಕ್ತಾರೆ. ಆ ಕಡೆಗೆ ಹೋಗಂಗಿಲ್ಲ, ನಾವು ಈ ಕಡೆ ಫಸ್ಟ್ ಲೈನ್ಗೆ ಹೋಗ್ಬೇಕು ನೋಡಿ. ಬನ್ನಿ ಹೋಗ್ತಾ ಇರೋ ಹಂಗೆ. ಪೆಟ್ರೋಲ್ ಬಂಕ್ ಮತ್ತೆ ರೆಸ್ಟೋರೆಂಟ್ ಕಾಣ್ತೈತೆ. ಇಲ್ಲೇ ಪಾರ್ಕಿಂಗು. ಅಕಸ್ಮಾತ್ ನಿದ್ದೆ ಬಂದ್ರೆ ಎಲ್ಲಂದ್ರಲ್ಲಿ ಮಕ್ಕಳಂಗಿಲ್ಲ. ಅಲ್ಲಿ ಕಾಣ್ತಾ ಇದೆ ನೋಡಿ ಲೆಫ್ಟ್ ಸೈಡ್ಗೆ.
ಅದೇ ಪಾರ್ಕಿಂಗ್. ಮತ್ತೆ ಇಲ್ಲಿ ಏನೇನ್ ವ್ಯವಸ್ಥೆ ಐತೆ ಅಂತ ಹೇಳಿ ನೋಡೋಣ. ಮತ್ತೊಂದ್ಸಲಿ ಬಂದಾಗ ಗಾಡಿ ಬಂದಾಗ ನಿಲ್ಸ್ಕೊಂಡು ನೋಡೋಣ ಗುರು. ನೋಡಿ ಆ ಕಡೆಯಿಂದ ಇಲ್ಲಿ ಯೂ ಟರ್ನ್ ಮಾಡ್ಕೆ ಬಂದು ಇಲ್ಲಿ ಹೋಗಿ ಎಕ್ಸಾಕ್ಟ್ ಹಾಕ್ಕೋಬಹುದು. ಮತ್ತೆ ಆ ಕಡೆ ಸೈಡ್ ಒಂದ್ ಐತೆ, ಇಲ್ಲಿ ಕಾಣ್ತಾ ಇದೆ ನೋಡಿ. ಇಲ್ಲೇ ಪಾರ್ಕಿಂಗ್ ಮತ್ತೆ ಹೋಟ್ಲ್ ವ್ಯವಸ್ಥೆ, ಪೆಟ್ರೋಲ್ ಬಂಕ್, ರೆಸ್ಟೋರೆಂಟ್ ಎಲ್ಲ ಐತೆ ಗುರು. ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಒಳ್ಳೆ ಚೆನ್ನಾಗಿ ವ್ಯವಸ್ಥೆ ಮಾಡ್ದಂಗ ಇದಾರೆ ನೋಡಿ. ಬಾತ್ರೂಮ್ಗಳೆಲ್ಲ ಇದ್ದಂಗ ಇದಾವೆ. ಇವು ಈ ತರ ಎಷ್ಟು ಕಿಲೋಮೀಟರ್ ಒಂದ್ ಇದಾವೆ ಗೊತ್ತಿಲ್ಲ ರೆಸ್ಟೋರೆಂಟ್ ನೋಡಿ. ಒಂದ್ 50 ಕಿಲೋಮೀಟರ್ ಒಂದ್ ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಈ ರೋಡಲ್ಲಿ ಫಸ್ಟ್ ಅಲ್ಲ ಬಂದಿರೋದು ಹಂಗ. ಮತ್ತೆ ಈ ರೋಡಲ್ಲಿ ಮುಂದೆ ಏನೇನಿದೆ ಎಲ್ಲ ತೋರಿಸ್ತೀವಿ. ಇಲ್ಲಿ ಕಾಣ್ತಾ ಇದೆ ನೋಡಿ, ಎಲ್ಲ ಫುಲ್ CC ಕ್ಯಾಮ್ರಾಗಳು ರೋಡ್ ಸೈಡ್ ಗೆ ಹಾಕಿದ್ದಾರೆ. ಮತ್ತೆ ಸೆಂಟ್ರಲ್ಲಿ ಅಲ್ಲಿ ಸೋಲಾರ್ ಇಟ್ಟಿದ್ದಾರೆ ನೋಡ್ರಿ, ಅಲ್ಲಿ CC ಕ್ಯಾಮ್ರಾ ಐತೆ. ಅಲ್ಲಿ ಸೆಂಟ್ರಲ್ ಹೋದ್ರೆ ಸೈರನ್ ಬರ್ತದೆ, ಅಲ್ಲಿ ಸರಿ ಕಾಣ್ಲಿಲ್ಲ ನೋಡಿ. ರೈಟ್ ಸೈಡ್ ಕಾಣ್ತಾ ಇದೆ ನೋಡಿ ಸೋಲಾರ್ CC ಕ್ಯಾಮ್ರಾ. ಟಿಪ್ಪರ್ನರ್ ಗುರು ಇಲ್ಲಿ ರೈಟ್ ಸೈಡ್ ಅಲ್ಲಿ ಆ ಕಡೆ ಹೋಗ್ತಿದ್ದಾರೆ 2ನೇ ನಂಬರ್ನಾಗೆ. ಅವ್ರಿಗೆ ಯಾರು ಏನು ಹೇಳ್ತಿಲ್ಲ ಅಂದ್ರೆ ಇದು ರೋಡ್ ಫುಲ್ ಕ್ಲಿಯರಿಟಿ ಆದ್ಮೇಲೆ ಇದ್ರ ರೂಲ್ಸ್ ಎಲ್ಲ ಫಾಲೋ ಆಗೋದು. ಇವಾಗಿನ್ನ ಅರ್ಧ ರೋಡ್ ಆಗೈತಲ್ಲ, ಏನು ಇಲ್ಲ. ಇಲ್ಲಿ ಕಾಣ್ತಾ ಇದೆ ನೋಡಿ ಎದುರಿಗೆ ನಮ್ಮ ಸ್ಪೀಡ್ ಲಿಮಿಟ್ ತೋರಿಸ್ತೈತೆ, ಅವ್ರಿಗೆ ರೆಡ್ ತೋರಿಸ್ತೈತೆ. ನಾವು ಈ ಕಡೆ ಲೈನ್ ಹೋಗ್ತಾ ಇದೀವಿ, ನಮಗೆ ಯಾವ ತರ ತೋರಿಸ್ತೈತೆ ನೋಡೋಣ. 140 ತೋರಿಸ್ತೈತಲ್ ಗುರು ಅವ್ರಿಗೆ. ನಮ್ದು ಏನು ಸ್ಪೀಡ್ ತೋರಿಸ್ತಾ ಇಲ್ಲ ಈ ರೋಡ್ನಾಗೆ. 70-80 ಹೋಗ್ತಿದ್ರು ನಮಗ್ ಸ್ಪೀಡ್ ತೋರಿಸ್ತಿಲ್ಲ. ಈ ಟಿಪ್ಪರ್ನಿಗೆ ಮಾತ್ರ, ಟಿಪ್ಪರಿಗೆ ಅಲ್ಲಿ 143 ತೋರಿಸ್ತೈತೆ. ಯಾವ್ದೋ ಕಾರ್ ಹೋಗಿರ್ಬೇಕು ಮೋಸ್ಟ್ಲಿ, ಕಾರ್ ಹೋಗಿರೋದು ನಮಗ್ ತೋರಿಸ್ತೈತೆ. ಈ ಮೈಕ್ ಹೆಂಗ್ ರೆಕಾರ್ಡ್ ಆಗುತ್ತೆ ಏನೋ ಗುರು. ಯಾವ್ದೋ ಚೈನ ಪೀಸ್ ತಗೋ ಬಂದ್ಬಿಟ್ಟಿದೀನಿ. ನೋಡೋಣ ಅಲ್ಲಿ ಹೋದ್ಮೇಲೆ ಚೆಕ್ ಮಾಡೋಣ ಹೆಂಗ್ ರೆಕಾರ್ಡ್ ಆಗೈತೆ ಏನೋ. ಇನ್ನೊಂದು ಬರೋಚ್ ಎಷ್ಟೈತೆ ಗುರು, 300 ಇದು ಮುಂಬೈಯಿಂದ 400 ಕಿಲೋಮೀಟರ್ ಐತೆ. ಬರೋಚ್ ಒಂದು 200 ಕಿಲೋಮೀಟರ್ ಇರ್ಬೋದೇನೋ. ಬೈಕಿಗೆ ಇಲ್ಲ ಅಂದ್ರೂ ಬೈಕ್ ಬಂದೈತಿ ರೋಡಲ್ಲಿ. ಬೈಕ್ ಮಾತ್ರ ಎಲ್ಲಿ ಇದ್ರೂ ಬಂದ್ಬಿಡ್ತಾರ ಗುರು. ಅವ್ರಿಗೆ ಏನ್ ಅಷ್ಟು ಜಾಗ ಬೇಕು ನೋಡಿ. ಬನ್ನಿ ಹೋಗಮ್ಮ. ನಮ್ದು ಇನ್ನು ಎಕ್ಸಾಕ್ಟ್ ಎಷ್ಟು ಕಿಲೋಮೀಟರ್ ಐತೆ ನೋಡೋಣ. ಇದು ಒಟ್ಟು ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ ಲ್ಯಾಂಡ್, ಅಂದ್ರೆ ಮರ ಗಿಡಗಳು ಏನಿಲ್ಲ. ದೊಡ್ಡ ಅಂತ ಫಾರೆಸ್ಟ್ ಏನೋ ನೋಡಿ. ಆ ಕಡೆ ಸೈಡ್ ಕಾಣ್ತಾ ಇದೆ ಎಲ್ಲ ಫಾರೆಸ್ಟ್ ಅಲ್ಲಿ ಇದು ಮಾಡಿರೋದು. ಒಂದ್ ಗಾಡಿಯಿಂದ ಒಂದ್ ಗಾಡಿಗೆ 70 ಮೀಟರ್ ಡಿಸ್ಟೆನ್ಸ್ ಇರ್ಬೇಕು. ಗಾಡಿ ಇದ್ದೇನೆ ಹೋಗಂಗಿಲ್ಲ. ಅಲ್ಲಿ ರೋಡಲ್ಲಿ ಹಾಕಿದಾರೆ ನೋಡಿ. ಕಾರಿಗೆ ಹಾಕಿರೋದು, ಲಾರಿಗೆ ಹಾಕಿದ್ದಾರೆ, ಲಾರಿಗೆ ಹಾಕಿಲ್ಲ. ಅಂದ್ರೆ ಅದೇ ರೂಲ್ಸ್ ನಾವು ಫಾಲೋ ಮಾಡ್ಬೇಕು. ಒಂದ್ 70-80 ಮೀಟರ್ ದೂರನೇ ಇರ್ಬೇಕು. ಸೇಫ್ಟಿ. ಯಾಕಂದ್ರೆ ನಾವು ಬಂದ್ರೆ ಸಡನ್ಲಿ ಬ್ರೇಕ್ ಹೊಡಿತಾರ ಅವರು. ಅವಾಗ ನಾವೇನ್ ಮಾಡ್ಬೇಕು, ಅವ್ರಿಗೆ ಹೋಗಿ ಗುದ್ಲೇಬೇಕಾಗುತ್ತೆ. ಅದಕ್ಕೆ ನಮ್ ಸೇಫ್ಟಿ ಇರ್ಬೇಕಂದ್ರೆ ಗಾಡಿಯಿಂದ ಗಾಡಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಬಂದು ನೋಡಮ್ಮ ನಮ್ದು ಎಕ್ಸಾಕ್ಟ್ ಇನ್ನ ಎಷ್ಟು ಕಿಲೋಮೀಟರ್ ಐತೆ ಏನು ಅಂತ ಹೇಳಿ ಹೋಗ್ತಾ ಹೋಗೋಣ. ಇಲ್ಲಿ ಇಲ್ಲಿದ್ರೆ ಬರೋಚ್ಗೆ ಹೋಗ್ತೀವಿ ನಾವು. ಇಲ್ಲಿ ಹಂಗಿಲ್ಲ, ಆ ಕಡೆ ಮುಂದಕ್ಕೆ ಹೋಗಿ ತಿಳ್ಕೊಂಬರ್ಬೇಕು ಗಾಡಿನ. ಇಲ್ಲೇ ಲೆಫ್ಟ್ ತಗೊಂಡ್ರೆ ಬರೋಚ್ ಹೋಗ್ತೇವೆ ನೋಡಿ. ಇನ್ನೊಂದ್ಸಲಿ ಆ ಕಡೆಯಿಂದ ಬಂದಾಗ ಬರೋಣ. ಇಲ್ಲೇ ಬರೋಚ್, ಸೂರತ್, ಮುಂಬೈ ಹೋಗೋರು ಹಿಂಗೆ. ಈ ರೋಡು ಎಲ್ಲಿಗೆ ಹೋಗೈತ ಗೊತ್ತಿಲ್ಲ. ದಯೇಜ್ ಆ ಕಡೆ ಕಣಗಿ ಅದು ಅಲ್ಲಿ ಎಕ್ಸಾಕ್ಟು ಯಾರು ಕಾರ್ನರ್ ಏನು ಗೊತ್ತು. ಆ ಕಡೆ ಎಲ್ಲ ಹಿಂಗೆ ಇಳಿದು ಬರೋದು ಜಾಗ ಐತೆ ನೋಡಿ. ಅಲ್ಲಿ ಗಾಡಿ ಎತ್ತು ಬರ್ತವೆ. ಗುರು ಈ ರೋಡು ಇಲ್ಲಿಗೆ ಕ್ಲೋಸ್, ಮುಂದಕ್ಕಿಲ್ಲ ರೋಡು. ಮುಂದೆ ಇನ್ನ ಕೆಲಸ ನಡೀತೈತೆ. ಇಲ್ಲಿ ಕ್ಲೋಸ್ ಮಾಡಿದಾರೆ ನೋಡಿ. ನಾವಿಲ್ಲೇ ಇಳ್ದೋಗ್ಬೇಕು ದಯೇಜು. ಅಲ್ಲಿ ಯಾವುದೋ ಒಂದು ಲಂಡನ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ನರ್ಮದಾ ನದಿ ಮೇಲೆ ಇರ್ಬೋದು ಮೋಸ್ಟ್ಲಿ ಅದು ಬ್ರಿಡ್ಜು. ಇದು ಫುಲ್ಲು ರೋಡ್ ಎಲ್ಲ ಕ್ಲಿಯರ್ ಆಗ್ಬೇಕು, ಅವಾಗ ಬರೋಣ. ಅಲ್ಲಿ ಹೊಸಡ್ನಾಗ ಹತ್ತಿದ್ರೆ ಸೀದಾ ಸೋನಗಡ ಹತ್ರ ಹೋಗಿ ಇಳಿತೀವಿ ನಾವು. ಆ ರೋಡ್ ಫುಲ್ ಚಾಲು ಆಗುತ್ತಲ್ಲ ಅವಾಗ ಬರೋಣಂತೆ. ಇವಾಗ ಸದ್ಯ ಹೋಗೋಣ ಬನ್ನಿ. ಇದೇ ನೋಡ್ಬೋದು ದಯೇಜ್ ರೋಡು. ಎದುರು ಬಿಸಿಲು ನಡೀತಾ ಸುಮ್ಮನೆ. ಗ್ಲಾಸ್ ಸರಿಯಾಗಿ ಒರೆಸ್ಕೊಂಡಿಲ್ಲ ನಾವು. ಹೋಗ್ತಾ ಇದ್ವಿ. ಇನ್ನೊಂದು ಟೋಲ್ ಗೇಟ್ ಬರುತ್ತೆ,